ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾವು ತಿರುಪತಿಯಿಂದ ತಿರುಮಲಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಚಂದು ನಮ್ಮ ಫ್ಯಾಮಿಲಿ ಅವರೆಲ್ಲ ಇಲ್ಲಿ ಅಂತವ್ರೆ. ಈಗ ನಿದ್ದೆ ಕಾರಲ್ಲಿ ಅಲ್ಲಿ ತಿರುಪತಿ ತಿರುಮಲ. ತಿರುಪತಿಲಿ ನಾವು ರಂಗಸ್ವಾಮಿ, ಆದ್ಮೇಲೆ ಮಂಗಮ್ಮ, ಮತ್ತಿನ್ನೊಂದು ಅಪಾಲಯ ಬುದ್ಧ ದೇವಸ್ಥಾನ, ಇನ್ನೊಂದು ಲಕ್ಷ್ಮೀ ದೇವ್ರ ದೇವಸ್ಥಾನ ನೋಡಿಕೊಂಡು ಈಗ ತಿರುಮಲ ವೆಂಕಟೇಶ್ವರ ಸ್ವಾಮಿ. ಪ್ರತಿ ವರ್ಷ ನಾವು ಹೆಂಗೆ ಮಾಡ್ತಿದ್ವಿ ಅಂದರೆ ಮೇಲೆ ನೋಡ್ಕೊಂಬಿಟ್ಟು ಕೆಳಗೆ ಬರ್ತಿದ್ದೆವು. ತುಂಬ ಅಂದರೆ ತುಂಬ ಬಿಸಿಲಿರೋದು ಗೈಸ್. ಅದಕ್ಕೆ ಅಂತಲೇ ನಾವೇನು ಮಾಡಿದ್ವಿ, ಈ ಸರಿ ಕೆಳಗೆ ದರ್ಶನ ಮುಗಿಸ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲೆಲ್ಲೂ ಫೋನ್ ಅಲ್ಲೋ ಇಲ್ಲ, ಅದಕ್ಕೆ ನಾನು ನಿನ್ನೆ ಬ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ. ಆಲ್ರೆಡಿ ಟೈಮು ಎಷ್ಟು 9:16 ಗೈಸ್ ಆಲ್ರೆಡಿ ಟೈಮು. ನಾವೆಲ್ಲ ಬೆಟ್ಟ ಹತ್ತಿದ್ರೆ ಅಲ್ಲಿ ಕಾಣಿಸ್ತೈತೆ ನಿಮಗೆ, ಅಲ್ಲಿ ಹೋಗ್ತಿದ್ದೋ ನಾವು, ಅಲ್ಲಿ ಹೋಗ್ತಿದ್ದೋ ಮಾತ್ರ ನಾವು ಖುಷಿಯಾಗಿ ಹತ್ತುತ್ತಿದ್ವಿ. ಈ ಸರಿ ನಮ್ಮ ಮಮ್ಮಿಗೆ ಕಾಲು ನೋವು ಬಂದ್ಬಿಟ್ಟು ಹತ್ತುತ್ತಾ ಇಲ್ಲ ಅಷ್ಟೇ. ಎಲ್ಲ ನಾವೆಲ್ಲ ಕಾರೊಳಗೆ ಕೂತ್ಕೊಂಡು ಶೆಕೆ ಅಂತ ಬುಡ್ಕೊತಾ ಇದ್ದೀವಿ. ನಮ್ಮಪ್ಪ ಬಂದು ಕಾರೊಳಗೆ ಕೂತ್ಕೊಂಡು ಕಾರ್ ಓಡಿಸ್ತಾ ಇಲ್ಲ, ಹೋಗ್ಬಿಟ್ಟು ಅಲ್ಲಿ ಫೋಟೋ ತಕ್ಕಂತವ್ರೆ. ಅಲ್ಲ, ನಾನು ಸಮೀರ್ ಮಮ್ಮಿಗೆ ಶೆಕೆ ಇಲ್ಲಿ ಹೆಂಗಾಗ್ಬಿಟ್ಟವ್ರು ನೋಡ್ರಿ ಗೈಸ್. ನಮ್ಮಮ್ಮ ಎಷ್ಟು ಕ್ಯೂಟಾಗಿ ಕಾಣಿಸೋರು ವಿಡಿಯೋದಲ್ಲಿ. ಇವತ್ತು ಹೆಂಗೆ ಕಾಣಿಸ್ತವ್ರೆ, ಒಳ್ಳೆ ದೆವ ಥರ. ಯಾರಲ್ಲ ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು ಹೊಸದಾಗಿ ಬೇರೆ ಲೈಟ್ ಹಾಕ್ಸಿದ್ವಿ. ಸಾಕಾಗೈತೆ ಮಾತ್ರ ಇದು ರೋಡಲ್ಲಿ ನೈಟ್ ಹೊತ್ತು ಓಡಿಸ್ತಾ ಇದೆ. ಕಾರ್ ಸ್ಟೇಷನ್ ಫೈನಲಿ ಬೆಟ್ಟದ ಮೇಲೆ ಬಂದ್ಬಿಟ್ವಿ ಗೈಸ್. ನಾನು ಮನ್ಗಿದ್ದೆ, ಈಗ ಎದ್ದಿದ್ದೀನಿ. ಫೈನಲಿ ಗೈಸ್ ಈಗ ನಾವು ಬಂದಿದ್ದೀವಿ ಇಲ್ಲಿಗೆ. ಆಗುತ್ತೆ ನಮಗೆ ಸಿಕ್ಕಾಪಟ್ಟೆ ತಲೆನೋಯ್ತಾಯ್ತು. ಅದಕ್ಕೆ ಮಾತ್ರ ನಂಗೆ ಬಿಡೋಣ ಅಂತ ಒಂದು ನಮ್ಮ ಚಿಕ್ಕಪ್ಪ ಅವ್ರ ಕಾರು ಮತ್ತು ನಮ್ಮ ಕಾರು. ಎಷ್ಟು ಜನ ಗೊತ್ತಾ ಗೈಸ್, ಇವತ್ತಂತೂ ಜಾಸ್ತಿ ಕನ್ನಡದವರೇ ಇದ್ದಾರೆ. ನನಗೆ ಆಲ್ಮೋಸ್ಟ್ ಆಲ್ ಎಷ್ಟು ಜನ ಕನ್ನಡದವ್ರು ಸಿಕ್ಕಿದ್ರು ಇವತ್ತು. ತುಂಬ ಜನ ಕನ್ನಡದವ್ರು ಇದ್ದಾರೆ ಇಲ್ಲಿ. ಸೊ ಗೈಸ್ ಇವಾಗ ನಾವು ಹಾಲಿಂದ ನಾವು ಹೋಗ್ತಾ ಇದ್ದೀವಿ, ಎಲ್ಲ ಲಗೇಜ್ನೆಲ್ಲ ಪಾರ್ಕಿಂಗಿಗೆ. ನಾವು ತುಂಬ ಜನ ಅವರೇ ಗೈಸ್, ತುಂಬ ಜನ ಇದ್ದಾರೆ ಇಲ್ಲಂತೂ. ಇವತ್ತು ಚಂದದ ಔಟ್ಫಿಟ್ ನೋಡ್ರಿ, ಅವಳು ಚೂಡಿದಾರಲ್ಲಿದ್ದಾಳೆ, ನಾನು ಪಂಚೆ ಮತ್ತು ಶರ್ಟಲ್ಲಿದ್ದೀನಿ. ನಾನು ಪಂಚೆ ಮತ್ತು ಶರ್ಟಲ್ಲಿದ್ದೀನಿ. ಎಲ್ಲ ಲಗೇಜ್ನ ನಾವು ತುಂಬ ಅಂದರೆ ತುಂಬ ಇದಿದೆ ರಶ್ ಇದೆ ಇವತ್ತಂತೂ. ನನಗೆ ಎಷ್ಟಕ್ಕೊಂದು ಜನ ಕರ್ನಾಟಕ ಪೀಪಲ್ಸ್ನ ನಾನು ಮಾತಾಡ್ಸಿದ್ದೀನಿ. ಇವತ್ತು ತುಂಬ ಕರ್ನಾಟಕದವ್ರು ಬಂದಿದ್ದಾರೆ, ರಜೆ ಇರೋದು ಕೊಟ್ಟು. ನಮ್ಮ ಕನಕದಾಸ ಜಯಂತಿ ಇವತ್ತು. ಕನಕದಾಸ ಜಯಂತಿ ಬೇರೆ ಇವತ್ತಿದೆ. ದರ್ಶನದಲ್ಲಿ ಫೋನ್ ತಗೊಂಡು ಹೋಗಂಗಿಲ್ಲ, ಅದಕ್ಕೆ ಕಾರೊಳಗೆ ಫೋನ್ ಹಾಕ್ಬಿಟ್ಟು ನೋಡ್ರಿ, ಫೋನೆಲ್ಲ ಕಾರೊಳಗೆ ಇಟ್ಬಿಟ್ಟು ಲಗೇಜ್ನೆಲ್ಲ ಕಾರೊಳಗೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಇಬ್ಬರು ಫೋನ್ ತೊಗೊಂಡು ಹೋಗ್ತಾ ಇದ್ದೀವಿ. ಅವಾಗಲೇ ನಾನೇನು ಮಾಡಿದೆ, ನಾನು ಅವಾಗ ಮನೆಗೆ ಎದ್ದಿನಲ್ಲ, ನಾನು ಕಾರಲ್ಲಿ ಅಲ್ಲಿಂದ ಬರ್ಬೇಕು. ನಾವು ಮಾಡಿದ ಹಾಲಿಂದ ಇಲ್ಲಿಗೆ ಹಾಫ್ ಆನ್ ಅವರ್ ಜರ್ನಿ ಇರುತ್ತೆ. ಇಲ್ಲಿಂದ ಸ್ವಲ್ಪ ದೂರ ಇದೆ ಅದು. ಅಲ್ಲಿಂದ ಇಲ್ಲಿಗೆ ಅಲ್ಲಿಗೂ ಇಲ್ಲಿಗೂ ಒಂದು ಹಾಫ್ ಆನ್ ಅವರ್ ಜರ್ನಿ ಇದೆ. ನಾನು ಮನೆಗೊಂಬಿಟ್ಟಿದ್ದೆ. ಏನು ಅಂದ್ಕೊಂಡಿದ್ದೀನಿ, ನಾನು ದೇವಸ್ಥಾನದಿಂದ ರೈಟ್ ಸೈಡು ಹೋಗಿದ್ದ ಲೆಕ್ಕ ತೊಗೊಂಬಿಟ್ಟಿದ್ದೀನಿ ನಾನು. ಆವಾಗ ನಾವು ದೇವಸ್ಥಾನದಿಂದ ಲೆಫ್ಟ್ ಸೈಡ್ ಹೋಗಬೇಕು, ನಾನು ರೈಟ್ ಸೈಡ್ ಅಂದ್ಕೊಂಡು ರೈಟ್ ಸೈಡ್ಗೆ ಹೋಗಿದ್ದೀನಿ. ಪಾಪ ಚಂದನು ನನ್ನ ಜೊತೆ ಅಷ್ಟು ದೂರ ಬಂದು ನಾನು ಇದನ್ನು ಲೆಕ್ಕ ತೊಗೊಂಬಿಟ್ಟಿದ್ದೀನಿ, ಕೃಷ್ಣನ ವಿಗ್ರಹದ ಲೆಕ್ಕ ತೊಗೊಂಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ನಾನು ಹೇಳಾದ್ಮೇಲೆ ಅಲ್ಲಿಗೆ ಹೋಗಿ ನಾನು ಹೇಳ್ದೆ, ಅಲ್ಲಿ ಹೋಗುವಾಗ ಹೇಳಲಿಲ್ಲ, ಅಲ್ಲಿ ಆ ಕಡೆ ಇರೋಣ ಈ ಕಡೆ ಬಾ ಅಂತ ಕೇಳಲಿಲ್ಲ. ಮತ್ತು ಅಲ್ಲಿ ಕರ್ಕೊಂಡೋಗಿ ಮತ್ತೆ ವಾಪಸ್ ನೋಡ್ರಿ, ಮರ್ಯಾದೆನೇ ಕೊಡಲ್ಲ ಅಣ್ಣಂಗೆ. ಇವತ್ತು ನಮಗೆ ರಿಯಲಿ ಎಷ್ಟು ಅವರಿಗೆ ಜರ್ನಿ ಆಗಿರ್ಬೋದು ಯೋಚನೆ ಮಾಡಿ. ಒಂದೇ 1 ಅವರಿಗೆ ಜರ್ನಿ ಆಯ್ತು. ನಾವು ದರ್ಶನ ಆಯ್ತು, ನಮಗೆ ದರ್ಶನ ಬರೀ 1 ಅವರಿಗೆ ನಮಗೆ ದರ್ಶನ ಆಗಿದ್ದು. ಹೋಗ್ತಾ ಇದ್ದೀವಿ ಎಲ್ಲರೂ. ಇವಾಗ ಇಲ್ಲೇ ದೇವಸ್ಥಾನದಲ್ಲಿ ಊಟ ಸಿಗುತ್ತೆ ಅಂತ ಹೇಳಿದ್ಮೇಲೆ ಇವಾಗ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ ಎಲ್ಲ ತಿನ್ಕೊಂಡು ಬಂದಿದ್ದೀವಿ ಗೈಸ್. ಇವಾಗ ಕೂತಿದ್ದೀವಿ. ಶೆಕೆ ಅಂದರೆ ಶೆಕೆ ಇಲ್ಲಿ ಇವತ್ತು. ಬಿಸಿಲು ತುಂಬಾ ಐತೆ, ಅಷ್ಟೇ ಬಿಸಿಲು ಐತೆ. ಅದಕ್ಕೆ
ಗೈಸ್ ನಾವು ಅವಾಗಿಂದನೂ ನಾಮ ನೋಡ್ಕೊಂಡಿಲ್ಲ, ಮಿರರಲ್ಲೂ ನೋಡ್ಕೊಂಡಿಲ್ಲ. ನಾವು ಫಸ್ಟ್ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳೋಣ ಅಂತಿದ್ದೀವಿ. ಈಗ ಒಂದು ನಿಮಿಷ ಸಗಲಾಗಿದೆ. ಇದು ಫಸ್ಟ್ ಟೈಮ್ ನನ್ನ ಮನೆಯಲ್ಲಿ ಇಷ್ಟು ತಕ ಇರೋದು ನಾಮ. ಇವಳು ಹಿಡ್ಕೊತಾಳೆ, ನಾನು ಹಿಡ್ಕೊಳ್ಳೆ ಹಿಂಗೆ ಅನ್ಕೊಂಬಿಟ್ಟಿರ್ತೀನಿ. ಫೈನಲಿ ಈಗ ತಿರುಪತಿಯಿಂದ ಹೋಗ್ತಾ ಇದ್ದೀವಿ, ಬೆಟ್ಟ ಇಳಿತಾ ಇದ್ದೀವಿ. ಈಗ ದರ್ಶನ ಎಲ್ಲ ಆಯಿತು. ಎಲ್ಲರೂ ನಿಮಿಷ ಗೈಸ್, ಆಗ್ಲಿಂದ ಎಷ್ಟು ಅವರ್ ಜರ್ನಿ ಬೆಟ್ಟ ಇಳಿದ್ವಲ್ಲ, 2 ಅವರ್. ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಇವಾಗ ಕಾಳಶ್ರೀಗೆ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟ್ರು? 5 ಕಿಲೋಮೀಟ್ರ್ ಇದೆ. 5 ಕಿಲೋಮೀಟ್ರ್ ಕಾಳಶ್ರೀಗೆ. ನಾನು ಇದು ಇರುತ್ತಲ್ಲವ, ಆ ದೇವಸ್ಥಾನ ಇರುತ್ತೆ ಅಲ್ಲೊಂದೇನೋ ಮಾಡ್ಬಿಟ್ಟವ್ರೆ ಬೆಟ್ಟ ಇಲ್ಲ ಅಲ್ಲಿ. ಫೈನಲಿ ಈಗ ಎಲ್ಲರೂ ಇದು ಏನ್ರಿ ಎಲ್ರಿದು ಕಾಳಶ್ರೀ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ನಾನು ಚಿಲ್ಮುರಿ ಖಾರ ತಿಂದ್ಬಿಟ್ಟೆ, ನನಗೇನು ಮಾತಾಡೋಕ್ಕಾಯ್ತಲ್ಲ, ನಾಲ್ಗೆಲ್ಲ ಉರಿತೈತೆ. ಇವಾಗ ಇನ್ನೊಂದು ಕಡೆ ಬ್ರೇಕ್ ಹಾಕ್ಬಿಟ್ಟು ಬೆಂಗಳೂರು ರೋಡ್ಗೆ ಹೋಗ್ತಾ ಇದ್ದೀವಿ. ಟೀ ಕಾಫಿಗೆಲ್ಲ ಬ್ರೇಕ್ ಹಾಕ್ಬಿಟ್ಟು ಫುಲ್ಲು ಅಲ್ಲಿ ಒಂದು ಜೋಳ ಮಾಡ್ತಿದ್ರು, ಬೇಬಿಕೊಂದು ಜೋಳ ಸಖತ್ತಾಗಿತ್ತು ಮಾತ್ರ. ಎಷ್ಟದು? 30 ರೂಪಾಯಿ ಒಂದು. ನಾವು ಕರ್ನಾಟಕಕ್ಕೆ ಫೈನಲಿ ಈಗ ಹೋಟ್ಲ ಹತ್ರ ಬಂದಿದ್ದೀವಿ. ಚಳಿ ಅಂದರೆ ಚಳಿ ಗೈಸ್. ಚಿಂಡು ಒಂದು ನಿದ್ದೆ ಮಾಡಿಬಿಟ್ಟು ಎದ್ದೋಳೆ ಅನ್ಸುತ್ತೆ. ಈಗ ನಿದ್ದೆ ಮಾಡ್ದ ಹೆಂಗೆ ಆಗ್ಬಿಟ್ಟು ನೋಡಿ ಗೈಸ್. ನಾವೆಲ್ಲ ಅಲ್ಲಿ ಹಿಂದೆ ಕಡೆ ಸ್ಟಾಪಲ್ಲಿ ಹೋಗ್ಬಿಟ್ಟು ಮಕ್ಕ ಇಕ್ಕ ತೊಳೆದ್ರೆ ಇವಳು ಐಸ್ ತಿನ್ಕೊ ಕೂತಿದ್ವಿ. ಚೆಂಟು ಎಂಕೋ ವಾಮಿಟ್ ಚಿಂಟು ಯಾಕವ್ವ ವಾಂತಿ ಮಾಡ್ಕೊಂಡು ಆ ಹೋಟ್ಲಲ್ಲಿ ಊಟ ತಿನ್ಕೊಂಡು ನಾವು ಇವಾಗ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಇನ್ನು 43 ಕಿಲೋಮೀಟ್ರ್ ಆಯ್ತು ಅಷ್ಟೇ ಬೆಂಗಳೂರು ಗೊರಗೊಂಡೆ ಪಾಳ್ಯಕ್ಕೆ ಅಷ್ಟೇ. ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀವಿ ಗೈಸ್. ಫುಲ್ಲು ಟಯರ್ಡ್ ಫೀಲ್ ಆಗ್ತಾಯಿದೆ. ಈ ಜರ್ನಿ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ನೆಕ್ಸ್ಟ್ ಬ್ಲಾಗ್ ಗೈಸ್. ಬಾಯ್ ಬಾಯ್.